ನಮಸ್ಕಾರ ಸ್ನೇಹಿತರೆ. ಹಿಂದಿನ ಕಾಲದ ಜನರು ಸುದ್ದಿಗಳನ್ನು ಕೇಳಲು ರೇಡಿಯೋಗಳನ್ನು ಬಳಸುತ್ತಿದ್ದರು. ಈ ಕಾಲದಲ್ಲಿ ಇರುವ ಹಾಗೆ ಟಿವಿ, ಸ್ಮಾರ್ಟ್ ಫೋನ್ ಗಳಂತಹ ಸಾಧನಗಳು ಇರಲಿಲ್ಲ. ಅಷ್ಟಕ್ಕೂ ತಂತಿಯ ಸಹಾಯವಿಲ್ಲದೆ ಪ್ರಸಾರವಾಗುವ ಮತ್ತು ನಿಮ್ಮೆಲ್ಲರ ಹಿರಿಯರ ಅಚ್ಚುಮೆಚ್ಚಿನ ಸಾಧನ ಎಂದರೆ ರೇಡಿಯೋ. ಈ ರೇಡಿಯೋವನ್ನು ಕಂಡುಹಿಡಿದವರು ಯಾರು ಎಂದು ನಿಮಗೆ ಗೊತ್ತಾ? ನೋಡೋಣ ಬನ್ನಿ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ಹೋಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಿಡಿಯೋಗೆ ಲೈಕ್ ಮಾಡಿ. ಇಟಲಿಯ ಸಂಶೋಧಕರಾದ ಮಾರ್ಕೋನಿ ಎಂಬ ವಿಜ್ಞಾನಿ ರೇಡಿಯೋವನ್ನು ಕಂಡುಹಿಡಿಯುತ್ತಾರೆ. ಇವರ ಪೂರ್ತಿ ಹೆಸರು ಗುಗ್ಲಿಯೆಲ್ಮೋ ಮಾರ್ಕೋನಿ. ಇವರನ್ನ ಫಾದರ್ ಆಫ್ ರೇಡಿಯೋ ಎಂದು ಕರೆಯುತ್ತಾರೆ. ಸತತ ಪ್ರಯತ್ನಗಳ ನಂತರ ಇವರು ಯಶಸ್ಸನ್ನು ಕಾಣುತ್ತಾರೆ. ಈತನ ಪ್ರಯೋಗಗಳು ಅವರ ತಂದೆಗೆ ಹಿಡಿಸುತ್ತಿರಲಿಲ್ಲ. ಈತ ಮಾಡುತ್ತಿದ್ದ ಪ್ರಯೋಗಗಳ ಮಹತ್ವ ಅವರಿಗೆ ತಿಳಿದಿರಲಿಲ್ಲ. ಕಾಂತಿಯ ತರಂಗಗಳ ಬಗ್ಗೆ ಪ್ರಯೋಗ ಮಾಡುತ್ತಿರುವಾಗ ಈತನ ಸಹೋದರನಾದ ಅಲ್ಪಾಂಗೋ ಎಂಬಾತ ಪ್ರೋತ್ಸಾಹ ಮಾಡುತ್ತಿದ್ದ. ಮಾರ್ಕೋನಿ 1884ರಲ್ಲಿ ತಂತಿಯ ಸಹಾಯವಿಲ್ಲದೆ ಸಂದೇಶವನ್ನು ರವಾನಿಸಬಹುದು ಎಂದು ಅರಿತರು. 1885ರಲ್ಲಿ ಮೊದಲು ತಂತಿರಹಿತ ಸಂದೇಶವನ್ನು ರವಾನಿಸಲು ಸಫಲರಾದರು. ಮೋರ್ಸ್ ಸಂಕೇತವನ್ನು ರವಾನಿಸಲು ತಂತಿಯ ಅಗತ್ಯವಿತ್ತು. ಆದರೆ ಇವರು ತಂತಿ ಇಲ್ಲದೆ ಸಂದೇಶ ರವಾನಿಸುವ ಪದ್ಧತಿ ಕಂಡುಹಿಡಿದಿದ್ದರು. ಜಗತ್ತಲ್ಲಿ ಈ ಸುದ್ದಿ ತುಂಬಾ ದೊಡ್ಡದಾಗಿ ಹರಡಿತು. ಇವರು ಸಂಶೋಧಿಸಿದ ತಂತಿರಹಿತ ಟೆಲಿಗ್ರಾಫ್ ಮುಂದೆ ರೇಡಿಯೋ ಪ್ರಸಾರವಾಗಲು ಕಾರಣವಾಯಿತು. ನೋಡಿದ್ರಲ್ಲ ಸ್ನೇಹಿತರೆ, ಮನುಷ್ಯ ಮನಸ್ಸು ಮಾಡಿದರೆ ಏನನ್ನು ಬೇಕಾದರೂ ಸಾಧಿಸಬಹುದು ಎನ್ನುವುದಕ್ಕೆ ಮಾರ್ಕೋನಿಯವರ ಜೀವನವೇ ಸಾಕ್ಷಿ. ನಮ್ಮ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.